ಇಲ್ಲಿ ಬಂದಿದೆ, ಆನಲ್ಲಿದೆ, ಆಫ್ ಆನು. ಈ ಪೈಪ್ ಇದೆಯಲ್ಲ, ನೀರು ಪೈಪ್ ಅಂದ್ಕೊಂಡಿದ್ದೆ ನಾನು, ಆದರೆ ಇದು ನೀರು ಪೈಪ್ ಅಲ್ಲ ನೋಡಿ. ಈ ಥರನೇ ಪೈಪ್ ಇದೆ, ಮನೆಗೂ ನೀರು ಹೋಗುತ್ತಲ್ಲ ಆ ಥರ ಪೈಪು. ಬನ್ನಿ ಏನು ಅಂತ ತೋರಿಸ್ತೀನಿ. ಏನಿದು? ಸಿಲಿಂಡರ್ ಪೈಪ್. ಹೌದು, ಇಲ್ಲಿ ಸಿಲಿಂಡರ್ ಪೈಪು. ಇವತ್ತು ನನ್ನ ಆಂಟಿ ಮನೆಗೆ ಬಂದಿದ್ದೆ. ಇಲ್ಲಿ ಇದು ಉಜಿರೆ ಬೆಳ್ತಂಗಡಿ ಇತ್ತಲ್ಲ, ಅದು ಔಟ್ ಸೈಡ್ ಈ ಥರ ಸಿಲಿಂಡರ್ ಇಟ್ಟು ಈ ಥರ ಪೈಪ್ಗಳು ಹಾಕ್ಕೊಂಡು ಮನೆಗೆ ಯೂಸ್ ಮಾಡ್ತಾರೆ. ಇದು ಅಡುಗೆ ಮನೆಗೆ ಹೋಗುತ್ತೆ. ಮತ್ತು ಈ ಪೈಪ್ ಬಂದ್ಬಿಟ್ಟು ಅಡುಗೆ ಮನೆ ಗ್ಯಾಸ್ ಗೀಝರ್ಗೆ ಹೋಗುತ್ತೆ. ತೋರಿಸ್ತೀನಿ ಬನ್ನಿ ನೋಡಿ. ಎಲ್ಲ ಫುಲ್ಲು ಪರ್ಫೆಕ್ಟಾಗಿ ಹಾಕಿದ್ದಾರೆ. ಈ ಇನ್ಸೈಡಿಂದನೂ ಗಮ್ ಹಾಕಿದ್ದಾರೆ, ಔಟ್ಸೈಡಿಂದನೂ ಗಮ್ ಹಾಕಿದ್ದಾರೆ. ಯಾವುದೇ ಥರ ಗಾಳಿ ಆಚೆ ಹೋಗಬಾರ್ದು, ಮತ್ತು ಯಾವುದೇ ಥರ ಗ್ಯಾಸ್ ಆಚೆ ಬರಬಾರ್ದು, ಮತ್ತು ಯಾವುದೇ ಥರ ಗಾಳಿ ಒಳಗೆ ಹೋಗ್ಬಾರ್ದು ಅಂದ್ಬಿಟ್ಟು ಇನ್ಸೈಡ್ ಮತ್ತು ಔಟ್ಸೈಡ್ ಎರಡುಗಡೆನೂ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದರ ಈಗ ಆಫ್ ಆ್ಯಂಡ್ ಆನು. ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಅಂದರೆ ಈಗ ಉರಿತಿರೋ ಸ್ಟವ್ ಆಫ್ ಆಗುತ್ತೆ. ನೋಡೋಣ, ಈಗ ಅಲ್ಲಿ ಉರಿತಾ ಇದೆ ನೋಡಿ. ಇಲ್ಲಿ ನಾನು ಕಡಿಮೆ ಮಾಡಿದಷ್ಟು ಅಲ್ಲಿ ನೋಡಿ ಆಫ್ ಮಾಡಿದ್ದೀನಿ. ಈಗ ಮತ್ತೆ ಆನು. ಇದು ಕಾಪರ್ ಪೈಪ್ ಹಾಕ್ಸೋದ್ಕಿಂತ ಚೀಪ್ ಅಂಡ್ ಬೆಸ್ಟ್ ಇದೆ. ಯಾವಾಗ ಬೇಕಂದ್ರೆ ಅವಾಗ ರಿಮೂವ್ ಮಾಡ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಹಾಕೊಳ್ಬೋದು. ಬಟ್ ಅದು ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ವ್ಯಾಲಿಡಿಟಿ ಬರುತ್ತೆ. ಚೀಪ್ ಆ್ಯಂಡ್ ಬೆಸ್ಟು. ಯಾವ ಥರ ನಾವು ವಾಟರ್ ಪೈಪು ಮನೆಗೆ ಯಾವ ಥರ ವಾಟರ್ ಕಲೆಕ್ಷನ್ ಕೊಡ್ತೀವೋ ಸೇಮ್ ಅದೇ ಥರ ಇದುವೆ. ಆದರೆ ಯೂಸ್ ಮಾಡೋಕ್ಕಿಂತ ಮೊದಲೇ ಎಲ್ಲ ಫುಲ್ಲು ಟೆಸ್ಟ್ ಮಾಡಿಕೊಂಡು ಇದನ್ನು ಎಲ್ಲ ನೋಡಿಕೊಂಡು ಯೂಸ್ ಮಾಡಿ. ಒಂದೇ ಪೈಪು ಟಿ ಶೇಪ್ ಕೊಟ್ಟಿದ್ದು ಅಡುಗೆ ಮನೆಗೆ ಕೊಟ್ಟಿದ್ದಾರೆ, ಇದನ್ನು ಸ್ನಾನ ಮನೆಗೆ ಕೊಟ್ಟಿದ್ದಾರೆ. ಇದು ಅಡುಗೆ ಮಾಡಲಿಕ್ಕೆ, ಇದನ್ನು ಬಿಸಿನೀರು ಕಾಯಿಸ್ಲಿಕ್ಕೆ. ಇಲ್ಲಿ ಬಂದಿದೆ, ಆನಲ್ಲಿದೆ, ಆಫ್ ಆನು. ಗ್ಯಾಸ್ ಗೀಝರ್ ಕೊಟ್ಟಿದ್ದಾರೆ. ಫುಲ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಇದೆ. ಇಲ್ಲಿ ಪ್ರತಿಯೊಂದು ಜಾಯಿಂಟ್ಸ್ಗೂ ಗಮ್ ಹಾಕಿದ್ದಾರೆ. ವಿತ್ ಟೆಸ್ಟಿಂಗ್ಗೆ ಇದು ಇವರೆಲ್ಲ ಪ್ರೊವೈಡ್ ಮಾಡಿರೋದು. ಇದನ್ನು ಯಾರಂದರೆ ಅವ್ರ ಕೈಲೆಲ್ಲ ಮಾಡಿಸ್ಬೇಡಿ. ಯಾವ ಪ್ರೊಫೆಷನ್ಸ್ ಇರ್ತಾರೋ ಅವ್ರ ಕೈಲಿ ಮಾಡಿಸಿ. ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ಪ್ರದೇಶ, ಬೆಳ್ತಂಗಡಿ ಅಂದರೆ ಕೆಲವರು ಅರ್ಥ ಆಗೋಲ್ಲ. ಏನು ಅಂತಂದರೆ ಧರ್ಮಸ್ಥಳ ಸುತ್ತಮುತ್ತಿನ ಪ್ರದೇಶಗಳಲ್ಲಿ ಇದೇ ಥರ ಎಲ್ಲ ಯೂಸ್ ಮಾಡೋದು. ಸಿಲಿಂಡ್ರದ ಕಾಪರ್ ಪೈಪ್ ಯೂಸ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ದುಡ್ಡು ಅಂದ್ಕೊಳ್ತೀನಿ, ಅದಕ್ಕೂ ಕಂಪೇರ್ ಮಾಡಿಕೊಂಡ್ರೆ. ನೋಡಿ, ಇನ್ನೊಂದ್ಸಲ ಕ್ಲೀನಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ಈ ಪೈಪಿಂದ ಇಲ್ಲಿ ಬಂದು ಇಲ್ಲಿ ಲಾಕ್ ಮಾಡಿದ್ದಾರೆ. ಇಲ್ಲಿಂದ ಬಂದು ಟಿ ಶೇಪು ಒಂದು ಅಡುಗೆ ಮನೆ, ಇನ್ನೊಂದು ಸ್ನಾನದ ಮನೆ. ಯಾರು ಬೇಕೋ ಅವ್ರಿಗೆ ಟ್ರೈ ಮಾಡ್ಬೋದು. ಆದರೆ ನೀವೇ ಪ್ರೊಫೆಷನ್ಸ್ ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಮಾತ್ರ ಹಾಕಿಸ್ಕೊಳ್ಳಿ. ಮತ್ತೆ ಸಿಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.